KR ನಗರದಲ್ಲಿ ಮುನಿರತ್ನ ಅವರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಶಾಸಕರ ಕಚೇರಿಗೆ ಬೀಗ ಹಾಕಿ ಬಂದ್ ನಡೆಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಇದೀಗ ಮುನಿರತ್ನ ಅವರ ಕ್ಷೇತ್ರದಲ್ಲಿ MLAಗೆ ಶಾಕ್ ಮೇಲೆ ಶಾಕ್. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಂದ್ಸಲ ಪ್ರೂವ್ ಆಗ್ತಾ ಇದೆ. ಇದೀಗ ಮುನಿರತ್ನ ಅವರ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೀಗ ಹಾಕಿದ್ದಕ್ಕೆ ಕ್ಷೇತ್ರದಲ್ಲಿ ಪಟಾಕಿ ಹಚ್ಚುವಂತಿಲ್ಲ ಅಂತ ಖಾಕಿ ವಾರ್ನ್ ಮಾಡಿತ್ತು. ಅದಕ್ಕೆ ಯಾರು ನನ್ನ ಕಚೇರಿಗೆ ಬೀಗ ಹಾಕಿ ಅಂತ ಹೇಳಿದ ಯಾರು ಕುಸುಮ ಅವ್ರು ಹೇಳಿದ್ರ ಅಂತ ವ್ಯಂಗ್ಯವಾಗಿ ಇದೀಗ ಪೊಲೀಸರಿಗೆ ಪ್ರಶ್ನೆ ಮಾಡುವ ಕೆಲಸವನ್ನ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಮಾಡಿದ್ದಾರೆ. ಯಾವಾಗ JP ಪಾರ್ಕಿಗೆ ಹೋಗಿ ಬೆಂಗಳೂರಿನ ನಡಿಗೆ ಆರಂಭ ಆಯಿತೋ ಅಲ್ಲಿನಿಂದ ವಾಗ್ಯುದ್ಧಗಳು ಮುಂದುವರಿತಲೇ ಇದೆ. ಅಲ್ಲಿಂದ ಆರಂಭ ಆಗಿದ್ ಮಾತ್ರ ಅಲ್ಲ, ಮುಂದುವರಿತಲೇ ಇದೆ. ಈಗ ಪಟಾಕಿ ಹಚ್ಚುವಂತಿಲ್ಲ ಅಂತ ರೂಲ್ಸ್ ಮಾಡಿದಾರಂತೆ. ಇದು ಬಹಳ ವಿಚಿತ್ರ. ತಪ್ಪು ಅಂದ್ರೆ ಹೆಂಗೆ ಸರ್? ಕಾನೂನು ಏನು ಅವಕಾಶ ಇದೆ? ಬಿಲ್ ವಿತೌಟ್ ಬಿಲ್ ಅಂತ ಇರಲ್ಲ. ಇನ್ನು ಮುಂದಕ್ಕೆ ನಾವು ಇದು ಚರ್ಚೆ ಬಿಲ್ ಅಂತೂ ಇಲ್ಲ. ಮನೆಗಳು ತಗೊಂಡೋಗಿ ಕೊಡಬಾರ್ದು ಅಂದ್ರೆ ಎಂತ ದುರಂತ ಇದೆ. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನು ಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರು ಕಳಿಸಿ ತರಿಸ್ಕೊಳ್ತಾರ. ಖರೀದಿ ಮಾಡಾಗಿದೆ. ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಎತ್ಕೊಂಡು ಕೊಡಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಈಗ ಯಾರ್ಯಾರು ಕೇಳ್ತಾರ ಅವ್ರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ಬೀಗ ಹಾಕಿದ್ದಾರೆ. ಅದೇ ಇದು MLA ಆಫೀಸ್ ಇದು, ಅದ್ರೊಳಗೆ ಪಟಾಕಿ ಇದೆ ನೋಡ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನ ಬೀಗ ಹೊಡಿತೀವಿ ಅಂತ ಹೇಳಿ. ಅದು MLA ಆಫೀಸ್ ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸ್. ಅದನ್ನ ಬೆಳಗ್ಗೆಯಿಂದ ಬೀಗ ಕೊರೋನಾ ಟೈಮಲ್ಲಿ ಇವಾಗ ಬಂದು ಹಾಲು ಮಕ್ಳಿಗೆ ಹಾಲು ಇಲ್ದಂಗೆ ಇದ್ದಿದೀವಿ. ಚೌಟ್ರಿ ಕೆಲ್ಸಕ್ಕೆ ಹೋಯ್ತೀವಿ ನಾವು, ಎಂಜಿಲೇಲಿ ಹತ್ತಕ್ಕೆ ಹೆಲ್ಪ್ ಮಾಡಕ್ಕೂ ಬಿಡಲ್ಲ, ಅವ್ರು ಬಿಡಲ್ಲ ಅಂದ್ರೆ ಹೆಂಗೆ? ಈ ತರ ಇದ್ ಮಾಡ್ತಾ ಇದೀರಾ. ನಮ್ಗೆ ಅಂತಂದ್ರೆ ಇಲ್ಲ ಅಂದ್ರೆ ಬಾಗ್ನ ಕೊಡ್ತಾ ಇದಾರೆ, ನಾವು ಇಸ್ಕೊಳ್ತಾ ಇದೀವಿ. ನೀವ್ ಯಾಕೆ ಅದನ್ನ ಇದ್ ಮಾಡ್ತಾ ಇದ್ದೀರಾ? ಲಕ್ಷ್ಮೀ ದೇವನಗರದಲ್ಲಿ ಫೋಟೋಸ್ ಬೇಕಾಗಿತ್ತು, ಅವತ್ತು ಯಾವ ಪಕ್ಷ ಬರ್ಲಿಲ್ಲ. ಯಾರಿದ್ದಾರೆ ನಮ್ಗೆ? ಇವರೇ ಅಣ್ಣ ತಮ್ಮ ಎಲ್ಲ ನಮ್ಗೆ ಬಾಗ್ನ ಕೊಡ್ತಾ ಇದಾರೆ, ಅಂತಂದ್ರೆ ಯಾರು ಇಲ್ಲ ನಮ್ಗೆ. ನಮ್ಮ ಮುನಿರತ್ನ ಕೊಡ್ಲಿ ನಮ್ಗೆ. ಏನ್ ಹೆಲ್ಪ್ ಮಾಡಿದ್ರೆ ಅವ್ರು ಮಾಡ್ಲಿ. ಒಬ್ಬೊಬ್ಬರೇ ಕೊಡಕ್ ಬಿಡಲ್ಲ ಅಂತಾರಲ್ಲ ಮುನಿರತ್ನ. ಏನ್ ಮಾಡೋರು?